ಬಿ ಜೆ ಪಿ ಸರ್ಕಾರ ಬುರ್ಡೆ ಸರ್ಕಾರ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬುರ್ಡೆ ಯಾರು ಅನ್ನೋದು ನೀವು ಹಿಂದೆ ಮಾತನಾಡಿದ್ದೀರಿ. ಸಿದ್ದರಾಮಯ್ಯನವರು 1971ರಿಂದ ಗರೀಬಿ ಹಟಾವು ಅಂತ ಹೇಳಿದ್ರಿ. 1971ರಿಂದ ಗರೀಬಿ ಹಟಾವು ಅಂತ ಹೇಳಿದವರು 71ರಿಂದ 77ರವರೆಗೆ, 80ರಿಂದ 84ರವರೆಗೆ, 84ರಿಂದ 89ರವರೆಗೆ, 91ರಿಂದ 96ರವರೆಗೆ, 2004ರಿಂದ 2010ರವರೆಗೆ, ಅಂದರೆ 71ರ ನಂತರ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿ ಆಡಳಿತದಲ್ಲಿ, ನಾನು ಏನು ಹೇಳಿದೆ, ಇಷ್ಟು ವರ್ಷಗಳ ಕಾಲ ಆಡಳಿತದಲ್ಲಿತ್ತು. ಒಂದು ಗ್ಯಾಸ್ ಕೊಡೋಕ್ಕಾಗಲಿಲ್ಲ ನಿಮಗೆ, ನಿಮ್ಮ ಹಣೆ ಬರೋಕ್ಕೆ. ಇಡೀ ದೇಶದಲ್ಲಿ ಗ್ಯಾಸನ್ನು ಯಾರಾದರೂ ಕುಕ್ಕಿಂಗ್ ಗ್ಯಾಸ್ ಕನೆಕ್ಷನ್ ಪಡಿಬೇಕು ಅಂತಂದರೆ ಒಂದು 20-25 ವರ್ಷ ನೀವು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗ್ತಿತ್ತು. ಇಲ್ಲ ಅಂದರೆ ಎಂ ಪಿಗಳಿಗೆ ಹೋಗಿ ಕೈ ಒಡ್ಡಬೇಕಾಗ್ತಿತ್ತು, ಕೋಟಾದಲ್ಲಿ ಕೊಡ್ರಿ ಅಂತ. ಒಂದು ಗ್ಯಾಸ್ ಕೊಡೋಕ್ಕಾಗಿಲ್ಲ, ಒಂದು ಮನೆ ಕೊಡೋಕ್ಕಾಗಿಲ್ಲ. 1960ನೇ ಇಸ್ವಿಯಿಂದ 14ನೇ ಇಸ್ವಿವರೆಗೆ, ಮೋದಿಯವರು ಬರೋವರೆಗೆ ಈ ದೇಶದಲ್ಲಿ ಸೂರಿಲ್ಲದವರಿಗೆ ಸೂರು ಅನ್ನುವಂಥ ಹೆಸರನ್ನ ಹೇಳ್ಕೊಂಡು ಬಂದರು. ಇಂದಿರಾವಾಸ ಯೋಜನೆ ಅಂತ ಹೆಸರು ಬೇರೆ ಕೊಟ್ಟಿರೋದಕ್ಕೆ ಕಟ್ಟಿದ್ದು 3 ಕೋಟಿ 30 ಲಕ್ಷ 40 ಲಕ್ಷ ಮನೆ ಅಂತ ಲೆಕ್ಕ ತೋರಿಸ್ತಾರೆ. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರದಲ್ಲಿ 4 ಕೋಟಿ ಮನೆಗಳನ್ನು ಕೊಟ್ಟಿದ್ದೀವಿ ನಾವು. ಯಾರ್ದು ಬುರ್ಡೆ ಸರ್ಕಾರ? ಸಿದ್ದರಾಮಯ್ಯನವರೇ. ಸುಳ್ಳು ಹೇಳುವುದರಲ್ಲಿ ಸಿದ್ದರಾಮಯ್ಯನವರು ನಿಸ್ಸೀಮರಾಗಿದ್ದಾರೆ. ಹಾಗಾಗಿ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವಂಥದ್ದು, ಅಟೆನ್ಷನನ್ನು ಡೈವರ್ಟ್ ಮಾಡುವಂಥದ್ದು ಎಲ್ಲ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ. ಬಿ ಜೆ ಪಿ ಸರ್ಕಾರ ಬುರ್ಡೆ ಸರ್ಕಾರ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬುರ್ಡೆ ಯಾರು ಅನ್ನೋದು ನೀವು ಹಿಂದೆ ಮಾತನಾಡಿದ್ದೀರಿ. ಸಿದ್ದರಾಮಯ್ಯನವರು 1971ರಿಂದ ಗರೀಬಿ ಹಟಾವು ಅಂತ ಹೇಳಿದ್ರಿ. 1971ರಿಂದ ಗರೀಬಿ ಹಟಾವು ಅಂತ ಹೇಳಿದವರು 71ರಿಂದ 77ರವರೆಗೆ, 80ರಿಂದ 84ರವರೆಗೆ, 84ರಿಂದ 89ರವರೆಗೆ, 91ರಿಂದ 96ರವರೆಗೆ, 2004ರಿಂದ 2010ರವರೆಗೆ, ಅಂದರೆ 71ರ ನಂತರ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿ ಆಡಳಿತದಲ್ಲಿ, ನಾನು ಏನು ಹೇಳಿದೆ, ಇಷ್ಟು ವರ್ಷಗಳ ಕಾಲ ಆಡಳಿತದಲ್ಲಿತ್ತು. ಒಂದು ಗ್ಯಾಸ್ ಕೊಡೋಕ್ಕಾಗಲಿಲ್ಲ ನಿಮಗೆ, ನಿಮ್ಮ ಹಣೆ ಬರೋಕ್ಕೆ. ಇಡೀ ದೇಶದಲ್ಲಿ ಗ್ಯಾಸನ್ನು ಯಾರಾದರೂ ಕುಕ್ಕಿಂಗ್ ಗ್ಯಾಸ್ ಕನೆಕ್ಷನ್ ಪಡಿಬೇಕು ಅಂತಂದರೆ ಒಂದು 20-25 ವರ್ಷ ನೀವು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗ್ತಿತ್ತು. ಇಲ್ಲ ಅಂದರೆ ಎಂ ಪಿಗಳಿಗೆ ಹೋಗಿ ಕೈ ಒಡ್ಡಬೇಕಾಗ್ತಿತ್ತು, ಕೋಟಾದಲ್ಲಿ ಕೊಡ್ರಿ ಅಂತ. ಒಂದು ಗ್ಯಾಸ್ ಕೊಡೋಕ್ಕಾಗಿಲ್ಲ, ಒಂದು ಮನೆ ಕೊಡೋಕ್ಕಾಗಿಲ್ಲ. 1960ನೇ ಇಸ್ವಿಯಿಂದ 14ನೇ ಇಸ್ವಿವರೆಗೆ, ಮೋದಿಯವರು ಬರೋವರೆಗೆ ಈ ದೇಶದಲ್ಲಿ ಸೂರಿಲ್ಲದವರಿಗೆ ಸೂರು ಅನ್ನುವಂಥ ಹೆಸರನ್ನ ಹೇಳ್ಕೊಂಡು ಬಂದರು. ಇಂದಿರಾವಾಸ ಯೋಜನೆ ಅಂತ ಹೆಸರು ಬೇರೆ ಕೊಟ್ಟಿರೋದಕ್ಕೆ ಕಟ್ಟಿದ್ದು 3 ಕೋಟಿ 30 ಲಕ್ಷ 40 ಲಕ್ಷ ಮನೆ ಅಂತ ಲೆಕ್ಕ ತೋರಿಸ್ತಾರೆ. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರದಲ್ಲಿ 4 ಕೋಟಿ ಮನೆಗಳನ್ನು ಕೊಟ್ಟಿದ್ದೀವಿ ನಾವು. ಯಾರ್ದು ಬುರ್ಡೆ ಸರ್ಕಾರ? ಸಿದ್ದರಾಮಯ್ಯನವರೇ. ಸುಳ್ಳು ಹೇಳುವುದರಲ್ಲಿ ಸಿದ್ದರಾಮಯ್ಯನವರು ನಿಸ್ಸೀಮರಾಗಿದ್ದಾರೆ. ಹಾಗಾಗಿ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವಂಥದ್ದು, ಅಟೆನ್ಷನನ್ನು ಡೈವರ್ಟ್ ಮಾಡುವಂಥದ್ದು ಎಲ್ಲ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.